ಹಾಯ್ ಮಾಡಪ್ಪ, ಹಾಯ್ ಮಾಡು. ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ನೇತ್ರ ವ್ಲಾಗ್ಸ್ ಕನ್ನಡ. ಇವತ್ತು ಬೆಳಗ್ಗೆ ಬುಧವಾರದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಬಸಳೆ ಸೊಪ್ಪು ಯಾವ ರೀತಿ ಬರ್ತಿದೆ ಅಂತ. ಟಿಫನ್ಗೆ ಅಂತ ನಾನಿಲ್ಲಿ ಇವತ್ತು ದೋಸೆ ಮತ್ತು ಆಲೂಗೆಡ್ಡೆ ಸಾಗುನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸಾಗು ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ಬೇಕು ಅಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ ನೋಡಿ. ಸಾಗು ಎಲ್ಲ ರೆಡಿ ಮಾಡಾದಮೇಲೆ ದೋಸೆನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆ ತನಕ ನೋಡಿ. ನನ್ನ ಮಗನಿಗೆ ಟೆಸ್ಟ್ ಇರೋದ್ರಿಂದ ನಮ್ಮ ಯಜಮಾನರು ನನ್ನ ಮಗನಿಗೆ ಓದಿಸ್ತಿದ್ದಾರೆ. ಯಾವ ರೀತಿ ಓದಿಸ್ತಿದ್ದಾರೆ ತೋರಿಸ್ತೀನಿ ಬನ್ನಿ. Unable to handle the situation. Write the things in a order the judge got a wages for his work. First one. ಲಂಚ್ ಬಾಕ್ಸ್ಗೆಲ್ಲ ಕಟ್ಟಾದಮೇಲೆ ನೆಕ್ಸ್ಟು ಸ್ನ್ಯಾಕ್ಸ್ ಬಾಕ್ಸ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಲ್ಲಂಗಡಿ ಹಣ್ಣು ಇತ್ತು ಅಂದ್ಬಿಟ್ಟು ಕಲ್ಲಂಗಡಿ ಹಣ್ಣನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ಕಟ್ ಮಾಡ್ತೀನಿ ಅಂತ ನಾನು. ಇದು ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು. ಹಾಗೆಯೇ ನನಗೆ ಹುಷಾರಿಲ್ದಾಗ ಫುಲ್ಲು ಎನರ್ಜಿಯಾಗಿರ್ತೀನಿ, ಫುಲ್ಲು ಕೆಲಸ ಎಲ್ಲ ಮಾಡ್ಕೊಂಡಿರ್ತೀನಿ ಅಂದರೆ ಅದಕ್ಕೆ ಕಾರಣ ನನ್ನ ಮಕ್ಕಳೇನೆ. ಹೇಗಂದರೆ ನಾನು ಹುಷಾರು ತಪ್ಪಿದಾಗ ನಾನು ಮಲಿಕೊಳ್ಳೋಣ ಅಂತ ರೆಸ್ಟ್ ಮಾಡೋದಕ್ಕೆ ಅಂತ ಹೋದರೆ ಅವರು ಮಲಗೋಕ್ಕೂ ಬಿಡಲ್ಲ. ನನ್ನ ಮಗಳಂತೂ ನನಗೆ ಮಲಗೋದಕ್ಕೆ ಬಿಡಲ್ಲ. ಅಮ್ಮ ಅಮ್ಮ ಅದು ಕೊಡು ಇದು ಕೊಡು ಅಂತ ಕರಿತಿರ್ತಾಳೆ. ಆವಾಗ ನಾವು ಕೆಲಸದ ಮೇಲೆ ಫುಲ್ಲು ಬ್ಯುಸಿಯಾಗಿಬಿಟ್ಟಿರ್ತೀವಿ. ನಾವು ಹುಷಾರು ತಪ್ಪಿದ್ದೀವಿ ಅನ್ನೋದೇ ಮರ್ತು ಬಿಡುತ್ತೆ. ಇದೇ ನೋಡಿ ನನ್ನ ಎನರ್ಜಿಗೆ ಕಾರಣ ಅಂದರೆ ನನ್ನ ಮಕ್ಕಳೇನೆ. ಹುಷಾರು ತಪ್ಪಿದ್ದೀನಿ ಅನ್ನೋದೇ ಮರ್ತಿಸ್ಬಿಡ್ತಾರೆ. ಹಾಗೆಯೇ ಬಾಕ್ಸ್ಗೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಮನೇಲಿ ಯಾರಾದರೂ ನೋಡ್ಕೊಳ್ಳೋರಿದ್ದರೆ ನೋಡ್ಕೊಳ್ತಾರೆ. ಇನ್ನೇನು ನಮಗೆ ಟೆನ್ಷನ್ ಅಂದ್ಬಿಟ್ಟು ನಾವು ಸ್ವಲ್ಪ ಹುಷಾರು ತಪ್ಪಿದಾಗ ಸೋಂಬೇರಿತನನ ತೋರಿಸ್ಬಿಡ್ತೀವಿ. ಹುಷಾರು ತಪ್ಪಿದ್ರೂ ಸ್ವಲ್ಪ ಕೆಲಸನ ಮಾಡ್ಕೊಳ್ತಿದ್ದರೆ ನಾವು ಹುಷಾರು ತಪ್ಪಿದ್ದೀವಿ ಅನ್ನೋದೇ ಮರ್ತು ಬಿಡುತ್ತೆ. ಇಷ್ಟೇ ನೋಡಿ ನನ್ನ ಎನರ್ಜಿಗೆ ಕಾರಣ ನನ್ನ ಮಕ್ಕಳೇನೆ. ನೋಡಿ ನನ್ನ ಮಗ ಆಗಲೇ ಬಂದಿದ್ದಾನೆ. ನಮ್ಮ ಮನೇಲಂತೂ ಬೆಳಿಗ್ಗೆ ನೈಟ್ ಹಣ್ಣನ್ನು ತಿಂತಾನೆ ಇರ್ತೀವಿ. ನನ್ನ ಮಕ್ಳಿಗಂತೂ ಫ್ರೂಟ್ಸ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾವು ಜಾಸ್ತಿ ಫ್ರೂಟ್ಸ್ನ ತರ್ತೀವಿ. ಬೇಕ್ರಿ ಐಟಮೂ ಇಷ್ಟಪಡ್ತಾರೆ. ಬೇಕ್ರಿ ಐಟಮ್ ಎಲ್ಲ ಸ್ವಲ್ಪ ನಾವು ಅವಾಯ್ಡ್ ಮಾಡಿಬಿಟ್ಟಿರ್ತೀವಿ. ಜಾಸ್ತಿ ಏನು ಬೇಕ್ರಿ ಐಟಮ್ ಎಲ್ಲ ತರೋದಕ್ಕೆ ಹೋಗೋದಿಲ್ಲ. ಹಣ್ಣನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತ ನಾವು ಜಾಸ್ತಿ ಹಣ್ಣನ್ನು ತಿಂತೀವಿ. ಸೊ ಹೀಗಾಗಿ ವ್ಲಾಗ್ಸ್ ಎಲ್ಲ ಹುಷಾರಿಲ್ದಲಿರೋ ಕಾರಣದಿಂದ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಇಷ್ಟು ದಿವಸ ಆಯಿತು ಬುಧವಾರದ ವ್ಲಾಗ್ನ ನಾನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಮಗನೆಲ್ಲ ಸ್ಕೂಲ್ಗೆ ಬಿಟ್ಬಿಟ್ಟು ಬಂದಾದಮೇಲೆ ಕ್ಲೀನಾಗೆಲ್ಲ ನೆಲ ಎಲ್ಲ ಒರೆಸ್ಕೊಂಡು ರಂಗೋಲಿನ ಬಿಟ್ಕೊಂಡಿದ್ದೀನಿ. ನೋಡಿ ಸಿಂಪಲ್ಲಾಗಿ ಈ ಥರ ರಂಗೋಲಿನ ಬಿಟ್ಕೊಂಡಿದ್ದೀನಿ. ಹಾಗೆ ನನ್ನ ಮಗಳಿಗೆ ಟಿಫನ್ಗೆ ನಾನು ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಅವಳಿಗೆ ಈ ಥರ ಗೊಂಬೆ ಥರ ಟೆಡಿ ಬೇರ್ ದೋಸೆನ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾಳೆ. ಅವಳೇ ಅಂತ ಅಲ್ಲ, ಎಲ್ಲ ಮಕ್ಕಳೂ ಕೂಡ ಒಂಥರ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಟ್ರೆ ತಿಂದೇ ತಿಂತಾರೆ. ನೋಡಿ ಈ ರೀತಿ ನಾನು ಸೌಟಲ್ಲಿ ರೌಂಡಾಗಿ ಹಾಕ್ಕೊಂಡು ನೆಕ್ಸ್ಟು ಸ್ಪೂನಲ್ಲಿ ಹತ್ತು ಕಡೆ ಇದು ಕಡೆ ಸ್ವಲ್ಪ ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಕಿವಿ ಈ ಥರ ಅವ್ರಿಗೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದ್ರ ಮೇಲೆ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಳ್ಳಿ. ನೋಡಿ ದೋಸೆ ಎಲ್ಲ ತಿನ್ನಲಿಲ್ಲ ಅಂದರೆ ಈ ಥರ ಡಿಫ್ರೆಂಟಾಗಿರುವಂತಹ ಗೊಂಬೆ ದೋಸೆನ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಇದ್ರ ಜೊತೆಗೆ ಟೊಮೊಟೊ ಸಾಸು ಅಥವಾ ಏನಾದರೂ ಕಿಸನ್ ಜಾಮ್ನ ಹಾಕ್ಕೊಡಿ. ನೋಡಿ ಎಷ್ಟೊಂದು ಖುಷಿ ಪಡ್ತಿದ್ದಾಳೆ ಅಂತ ನನ್ನ ಮಗಳು. ನಮ್ಮನೇಲಿ ಫಸ್ಟು ನಮ್ಮ ಯಜಮಾನ್ರು ಹುಷಾರು ತಪ್ಪಿದ್ರು, ಹಾಗೆಯೇ ನಮ್ಮ ಅತ್ತೆ, ನೆಕ್ಸ್ಟು ನಾನು. ಹುಷಾರು ತಪ್ಪಿದ್ರು ನೋಡಿ ಎಷ್ಟೊಂದೆಲ್ಲ ಕೆಲಸ ಮಾಡಬೇಕು. ಹೆಣ್ಮಕ್ಳೇ ಅಷ್ಟಲ್ವ, ಏನೇ ಹುಷಾರು ತಪ್ಪಿದ್ರೂ ಅವ್ರ ಕೆಲಸ ಅವ್ರು ಮಾಡಲೇಬೇಕು. ನನ್ನ ಮಗಳನ್ನ ಮಲಗಿಸಿ ನೆಕ್ಸ್ಟು ಮೆಹಂದಿ ಕವರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಮಾಡಿದ್ದೀನಿ ಇವತ್ತು.
ಮಾಡೋದಕ್ಕೆ ಆಗ್ತಾನೆ ಇಲ್ಲ. ಫುಲ್ಲು ಬಾಡಿ ಎಲ್ಲ ಸಪೋರ್ಟ್ ಸಿಗ್ತಾ ಇರಲಿಲ್ಲ. ಫುಲ್ಲು ಸುಸ್ತಾಗ್ಬಿಟ್ಟಿತ್ತು. ಯಾಕೋ ನೈಟೇ ಸ್ವಲ್ಪ ಫೀವರ್ ಸ್ಟಾರ್ಟ್ ಆಗಿತ್ತು ನನಗೆ. ನೋಡಿ ನನ್ನ ಮಕ್ಕಳು ಎಷ್ಟೊಂದು ತೀಟೆ ಆಡ್ತಾರೆ ಅಂತ. ಇಂಥವರ ಮಧ್ಯೆ ನಾನು ಮಲಿಕೊಳ್ಳೋದಕ್ಕಾಗುತ್ತಾ? ಮಲಿಕೊಳ್ಳೋದಕ್ಕೂ ಆಗಲ್ಲ. ಅವರು ಕೂಡ ತುಂಬಾ ಬೇಜಾರು ಮಾಡ್ಕೊಳ್ತಾರೆ, ಮಲಗಿಬಿಟ್ಟಿದ್ದಾರೆ ನಮ್ಮಮ್ಮ ಅಂತ. ನೋಡಿ ನನ್ನ ಮಗ ರಬ್ಬರ್ನ ಹಾಕ್ಕೊಂಡು ಕೈಗೆ ಮುಖಕ್ಕೆ ಬಿಡ್ತೀನಿ ಅಂತ ಬಿಡ್ತಾ ಇದ್ದಾನೆ. ನನ್ನ ಮಗಳಂತೂ ವಿಡಿಯೋ ಮಾಡ್ತೀನಿ ಅಂದರೆ ಸಾಕು, ಆಗಲೇ ಮೊಬೈಲಲ್ಲಿ ನಾನು ತೋರಿಸು ಅಂತ ಬಂದುಬಿಡ್ತಾಳೆ. ಅವಳಿಗಂತೂ ತುಂಬಾ ಇಷ್ಟ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ಸ್ ಟು ನೇತ್ರಾ ಅಂತ ಅಂತಿರ್ತಾಳೆ ಯಾವಾಗ್ಲೂ. ನೋಡಿ ಯಾವ ರೀತಿ ಕೊಡ್ತಿದ್ದಾಳೆ ಅಂತ. ನನ್ನ ಮಗುನ ಟ್ಯೂಷನ್ಗೆ ಬಿಟ್ಬಿಟ್ಟು ಬಂದು ಹಾಗೆಯೇ ನಮ್ಮ ಅಪ್ಪನೂ ಕೂಡ ಬಂದಿದ್ದರು. ನೋಡಿ ನನ್ನ ಮಗಳು ರೋಡಲ್ಲಿ ಯಾವುದಾನ ಒಂದು ಗಿಡ ಸಿಕ್ಬಿಟ್ರೆ ಸಾಕು, ಅದನ್ನು ಹಿಡ್ಕೊಂಡು ಬಂದು ಮಂಚದ ಕೆಳಗಡೆ ಇಲ್ಲ ಹಾಸಿಗೆ ಕೆಳಗಡೆ ಎಲ್ಲ ಬಚ್ಚಿಟ್ಕೊಂಡಿರ್ತಾಳೆ. ನನಗೆ ಹುಷಾರಿಲ್ಲ ಅಂದ್ಬಿಟ್ಟು ನಮ್ಮ ಅಪ್ಪಂಗೆ ಹೇಳಿದೆ ನೀರು ಹಾಕಪ್ಪ ಗಿಡಕ್ಕೆ ಅಂತ. ನೀರು ಹಾಕ್ತಿದ್ದಾರೆ ನೋಡಿ ನಮ್ಮಪ್ಪ. ಬೆಳಗ್ಗೆ ಬಂದರು. ಇವಾಗ ಜಾಸ್ತಿ ಬಿಸಿಲು ಹೊಡಿತಾ ಇರೋದ್ರಿಂದ ಗಿಡಗಳೆಲ್ಲ ಬೇಗ ಒಣಗ್ತಾ ಇದೆ. ಪಾಟಲ್ಲಿ ನೀರೇ ನಿಲ್ತಾ ಇಲ್ಲ. ನೋಡಿ ಒಂದು ಟೊಮೊಟೊ ಹಣ್ಣು ಕೂಡ ಬಿಟ್ಟಿದೆ. ನನ್ನ ಮಕ್ಕ ಎಲ್ಲ ಫುಲ್ಲು ಸ್ವಲ್ಪ ಚೇಂಜ್ ಆಗಿಬಿಟ್ಟೈತೆ. ಫುಲ್ಲು ಎಲ್ಲ ಬಾಡೋದಂಗೆ ಆಗ್ಬಿಟ್ಟೈತೆ. ಹುಷಾರಿಲ್ಲ ಅಂದರೆ ಸಾಕು. ತಲೆನೋವು ನೆಗಡಿ ಬಂತು ಅಂದರೆ ಮುಖ ಎಲ್ಲ ಸ್ವಲ್ಪ ಡಲ್ ಆಗಿಬಿಡುತ್ತೆ, ಮುಖ ಎಲ್ಲ ಸಣ್ಣಗಾಗ್ಬಿಡುತ್ತೆ. ನೋಡಿ ಎಷ್ಟೊಂದು ಯೆಲ್ಲೋ ಕಲರ್ ಹೂ ಬಿಟ್ಟಿದೆ ಅಂತ. ಚೆಂಡು ಒಂದು ಪಾಟಲ್ಲಿ ಬಿಟ್ಟಿತ್ತು ಅಂದ್ಬಿಟ್ಟು ಎಲ್ಲ ಒಂದೊಂದು ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ಸಖತ್ತಾಗಿ ಬರ್ತಿದೆ. ಗುಲಾಬಿ ಹೂವನ್ನು ಕೂಡ ಚೆನ್ನಾಗಿ ಗ್ರೋತ್ ಆಗ್ತಿದೆ. ನಮ್ಮ ಮನೇಲಂತೂ ಪುದೀನ ತರೋದೇ ಬಿಟ್ಬಿಟ್ಟಿದ್ದೀನಿ ನಾನಂತೂ ಅಂಗಡೀಲಿ. ನಮ್ಮ ಅಪ್ಪನ ಮಾತಾಡಿಸ್ತೀನಿ ನೋಡಿ ಇವಾಗ. ಹಾಯ್ ಮಾಡಪ್ಪ, ಹಾಯ್ ಮಾಡು. ತಾತಗೆ ನೀರು ಹಾಕಕ್ಕೆ ಬಿಡ್ಲಿ ಬಾಬು ನೀನು. ಹಾಂ, ಇವತ್ತು ಬುಧವಾರ ಆಗಿರೋದ್ರಿಂದ ನಾನ್ ವೆಜ್ ಮಾಡೋಣ ಅಂದ್ಬಿಟ್ಟು ಕೋಳಿನೂ ಕೂಡ ಕಟ್ ಮಾಡಿಸ್ಕೊಂಡು ಬಂದಿಟ್ಟಿದ್ದೀನಿ. ನಾಳೆ ಗುರುವಾರ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ನೋಡಿ ಬೆಳಗ್ಗೆ ಇದು ಗಂಧದ ಪೌಡ್ರನ್ನ ನಾನು ತಗೊಂಡೆ. ಇದು ಪ್ಯೂರ್ ಗಂಧದ ಪೌಡ್ರಲ್ಲ ಇದು. ಇದಕ್ಕೆ ಕಲರ್ ಎಷ್ಟು ಮಿಕ್ಸ್ ಮಾಡಿದ್ದಾರೆ ಅಂದರೆ ನೋಡಿ, ಕೈಗೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಾಡಿದ್ರೆ ಫುಲ್ಲು ಒಳ್ಳೆ ಕೈಗೆಲ್ಲ ಹೆಂಗೆ ಕಲರು ಮೆತ್ಕೊಬಿಡುತ್ತೆ ಅಂದರೆ ಒಟ್ನಲ್ಲಿ ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿದೆ. ನಾವು ಗಂಧ ಅಂದ್ಬಿಟ್ಟು ಪ್ಯೂರ್ ಗಂಧ ಅಂದ್ಬಿಟ್ಟು ತಗೊಂಡೆ. ನೋಡಿ ಸ್ಮೆಲ್ ಮಾಡ್ತಾಯಿದ್ದೀನಿ ನೋಡಿ. ಇದು ಎಷ್ಟು ಚೆನ್ನಾಗಿದೆ ಅಂದರೆ ಅಪ್ಪ, ಇದೇನು ಮಿಕ್ಸ್ ಮಾಡಿದ್ದಾರೆ ಇದು ಗೊತ್ತಿಲ್ಲ. ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿದೆ. ಹಾಗೆಯೇ ಸಂಜೆ ಟೈಮಲ್ಲಿ ನನ್ನ ಮಗಳಿಗೆ ಹಾಲು ಕಾಯಿಸ್ಕೊಟ್ಟು ನಾನು ಸ್ವಲ್ಪ ಕಾಫಿನ ಮಾಡ್ಕೊಂಡಿದ್ದೀನಿ ಕುಡಿಯೋಣ ಅಂದ್ಬಿಟ್ಟು. ಊಟನೂ ಕೂಡ ತಿನ್ನೋದಕ್ಕೆ ಆಗ್ತಾಯಿಲ್ಲ ನನ್ನ ಕೈಲಿ. ನಮ್ಮ ಅಪ್ಪಂಗೆ ಟೀ ಮಾಡಿಕೊಟ್ಟು ನಾನು ಕಾಫಿನ ಮಾಡ್ಕೊಂಡಿದ್ದೀನಿ. ಕಾಫಿ ಕುಡ್ಕೊಂಡು ನನ್ನ ಮಗಳಿಗೂ ಕೂಡ ಲೋಟಕ್ಕೆ ಹಾಕ್ಕೊಟ್ಟಿದ್ದೀನಿ. ಅವಳಿಗೆ ಬೆಳಗ್ಗೆ ಮತ್ತು ಸಂಜೆ ಟೈಮಲ್ಲಿ ಒಂದು ಲೋಟ ಹಾಲು ಕೊಟ್ಬಿಡ್ಬೇಕು, ಹಾರ್ಲಿಕ್ಸ್ ಪೌಡ್ರ್ ಹಾಕ್ಬಿಟ್ಟು. ಕೊಟ್ಟಿದ ತಕ್ಷಣ ಕುಡಿಯೋಲ್ಲ ಅವಳು. ಸೋಫಾ ಮೇಲೆ ಇಲ್ಲ ಅಂದರೆ ಹಾಸಿಗೆ ಮೇಲೆ ಕುತ್ಕೊಬಿಡ್ತಾಳೆ. ಹೋಗಿ ನಾನೇ ಹೋಗಿ ಕೊಡಬೇಕು. ನನ್ನ ಮಗಳು ಅವ್ರ ತಾತನ ತಲೆಗೆ ಎಣ್ಣೆ ಹಾಕ್ತಿದ್ದಾಳೆ ನೋಡಿ. ಹಣೆಗೆ ಹಾಕ್ಬಿಡ, ತಲೆಗೆ ಹಾಕಿಲಿ. ಹತ್ತು ಕಡೆಗೆ ಹೋಗು. ಕಾಕಂತ ನನ್ನ ಮಗನ್ನ ಟ್ಯೂಷನ್ಗೆಲ್ಲ ಬಿಟ್ಬಿಟ್ಟು ಬಂದಾದಮೇಲೆ ನೋಡಿ ಎಷ್ಟು ಬಟ್ಟೆ ಒಗ್ದಿದ್ದೀನಿ ಅಂತ. ಹುಷಾರಿಲ್ಲ ಅಂದ್ಬಿಟ್ಟು ಬಟ್ಟೆನೇ ಒಗ್ದಿರಲಿಲ್ಲ. ಹೀಗೆ ಆಗ್ತಿದ್ರೆ ತುಂಬ ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು
ಬಟ್ಟೆನೂ ಕೂಡ ಒಗೆದೆ ನೋಡಿ. ಇದು ಶೋ ಗಿಡನೂ ಕೂಡ ಇವತ್ತೇ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದ್ರಲ್ಲಿ ನೋಡ್ತಾ ಇರ್ಬೋದು ಗುಲಾಬಿ ಎಷ್ಟೊಂದು ಬಿಟ್ಟಿದೆ ಅಂತ. ನೈಟ್ ಊಟಕ್ಕೆ ಚಿಕನ್ ಸಾಂಬಾರು, ಅನ್ನ, ಮುದ್ದೆನ ಮಾಡ್ಕೊಂಡು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಹಾಗೆಯೇ ಪಾತ್ರೆನೂ ಕೂಡ ಬೆಳಗಿದ್ದಾಯಿತು. ನಮ್ಮ ಯಜಮಾನ್ರಿಗೂ ನಮ್ಮ ಅಪ್ಪಂಗೆ ಊಟ ಎಲ್ಲ ಇಟ್ಕೊಟ್ಟಾದ್ಮೇಲೆ ನಾನು ಕೂಡ ಊಟ ಮಾಡಿ ಮಲಗಿದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.